ಖಂಡಿತ ಈ ಒಂದು ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಮಾತಾಡಲಿಕ್ಕೆ ಅತ್ಯಂತ ಬೇಸರ ಆಗ್ತದೆ. ಆದರೆ ಅನಿವಾರ್ಯತೆಯಿಂದ ಮಾತಾಡ್ತಿದ್ದೆವು. ಇಂಥ ಕೆಲಸ ಆಗಬಾರ್ದಿತ್ತು. ಯಾಕಂದರೆ ಇದು ಧರ್ಮದ ಹೆಸರಿನಲ್ಲಿ ಖಾಲಿ ಚುನಾವಣೆಗೋಸ್ಕರ ಮಾಡಿದ ಮೂರ್ತಿ ಬಿಟ್ಟರೆ ಬೇರೆ ಏನಿಲ್ಲ. ಮಾಡಿ 3 ತಿಂಗಳೊಳಗೆ ಈ ಮೂರ್ತಿ ಅರ್ಧ ಬಿದ್ದೋಗಿ ಇವತ್ತು ನೀವು ನೋಡ್ಬೋದು, ಇಲ್ಲೆಲ್ಲ ಚಿತ್ರದಲ್ಲಿರ್ಬೋದು ಅಥವಾ ಅಲ್ಲಿ ಜಾಗದಲ್ಲಿ ಬಂದು ನೋಡಾಗ್ತದೆ. ಸುಮಾರು 11 ಕೋಟಿ ಅನುಮೋದನೆ ಪಡೆದುಕೊಂಡ ಪ್ರಾಜೆಕ್ಟಲ್ಲಿ 6 ಕೋಟಿ 75 ಲಕ್ಷ ಸರ್ಕಾರದ ಹಣವನ್ನು ಲೂಟಿ ಮಾಡಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇನ್ನು ಮುಂದೆ ಇದನ್ನು ತನಿಖೆಯಾಗಿ ಅವರಿಗೆ ನಿಜವಾದ ಯಾರು ತಪ್ಪಿಸ ಮಾಡಿದ ಅಧಿಕಾರಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಅವರಿಗೆಲ್ಲಿಗೂ ನಿಜವಾದ ಪನಿಷ್ಮೆಂಟ್ ಆಗಿ ಮುಂದೆ ನಿಜವಾದ ಕಂಚಿನ ಮೂರ್ತಿ ಕಾರ್ಕಳದಲ್ಲಿ ಆಗಿ ಕಾರ್ಕಳದ ಕೀರ್ತಿ ಬಾನೆತ್ತರಕ್ಕೆ ಹೋಗುವ ಕೆಲಸವನ್ನು ಮಾಡಬೇಕು. ಹಿಂದೆ ನಮ್ಮ ರಾಜಕಾರಣಿಗಳಿದ್ದ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರಿರ್ಬೋದು, ಗೋಪಾಲ್ ಭಂಡಾರಿ ಅವರಿರ್ಬೋದು, ಅವರೆಲ್ಲ ಮಾಡಿದ ಒಳ್ಳೆಯ ರಾಜಕೀಯ ಇದೆ. ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಡುವ ಹಾಗೆ ಕಾರ್ಕಳದಿರೋ ಎಲ್ಲ ದೇವರು ನಮ್ಮ ಎಲ್ಲರಿಗೆ ಶಕ್ತಿ ಕೊಟ್ಟು ಈ ಕೆಲಸ ಆಗಬೇಕಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಖಂಡಿತ ಇದು ಮುಂದುವರಿ ಸುನಿಲ್ ಕುಮಾರ್ ರಾಜೀನಾಮೆ ಕೊಡುವ ತನಕ ಈ ಹೋರಾಟ ಮುಂದುವರಿತದೆ. ಖಂಡಿತ ಮುಂದಿನ ದಿನದಲ್ಲಿ ತನಿಖೆ ಆಗ್ತದೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿದೆ. ಹಂತವಾಗಿ ಎಲ್ಲವನ್ನು ತನಿಖೆ ಮಾಡೋರು, ಇಂಧನ ಇಲಾಖೆಯ ಭ್ರಷ್ಟಾಚಾರ ಇರ್ಬೋದು ಅಥವಾ ಕಾರ್ಕಳದ ಜನತೆ ಮಾಡಿದ ದ್ರೋಹ ಇರ್ಬೋದು, ಎಲ್ಲವನ್ನು ಮುಂದಿನ ದಿನದಲ್ಲಿ ಅದೆಲ್ಲ ತನಿಖೆ ಆಗ್ತದೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.